ಬಂದ್ಬಿಟ್ಟು ಒಂದು ಸಿಸ್ಟರ್ ಕೇಳಿದ್ದಾರೆ ಮ್ಯಾಮ್ ನನಗೆ ಏರ್ ಅಲರ್ಜಿ ಆಗಿರೋ ಅಂತ ಏರ್ ಕಲರ್ ಹೇಳಿ ಮ್ಯಾಮ್ ಅಂತ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ಸಿಸ್ಟರ್ ನಿಮಗೆ ಏನಂತ ನೋಡಿ. ನಾನು ಇಂಥ ಸ್ಟ್ರೀಕ್ಸ್ದು ಮತ್ತು ಈ ಸರಿ ಲಾರಿಯಲ್ ಬ್ರ್ಯಾಂಡ್ದು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ನಾನು ನಿಮ್ಗೆ ಹೇಳಿದ್ದೆ. ಇವೆಲ್ಲ ಬಂದ್ಬಿಟ್ಟು ಪ್ರೊಫೆಷ್ನಲ್ಲು ಏರ್ ಕಲರ್ಸ್. ಇವೆಲ್ಲ ಬಂದ್ಬಿಟ್ಟು ಸ್ಟ್ರೀಕ್ಸ್ದು ಅಷ್ಟೇ ತುಂಬ ಚೆನ್ನಾಗಿದೆ ಏರ್ ಕಲರ್. ಇದು ಬಂದ್ಬಿಟ್ಟು 2 months ಒಂದ್ಸರಿ ನೀವು ಅಪ್ಲೈ ಮಾಡಿಕೊಂಡ್ರು ಸಾಕು. ಮೇಯ್ನು ನೀವು ಎಲ್ಲರೂ ಯಾವ ಕಲರು ಇವು ಬಂದ್ಬಿಟ್ಟು ನಾನು ಪ್ರೊಫೆಷ್ನಲ್ ಕಲರ್ಸ್ ನಿಮ್ಗೆ ಹೇಳ್ತಾ ಇರೋದು. ಇದೂ ಸ್ಟ್ರೀಕ್ಸೂ ಮತ್ತು ಈ ಸಾರಿ ಲಾರಿಯಲ್ ಬ್ರ್ಯಾಂಡು ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ಇವಾಗೂ ಅಷ್ಟೇ ಏರ್ ಕಲರ್ ಬಂದುಬಿಟ್ಟು ಸ್ಟ್ರೀಕ್ಸೇ ತಗೊಳ್ಳಿ. ಸ್ಟ್ರೀಕ್ಸಲ್ಲಿ ಬ್ಲ್ಯಾಕು ಇದೆ, ಮೆರೂನ್ ಇದೆ, ಎಲ್ಲ ಕಲರ್ಸಲ್ಲೂ ಅವೈಲಬಲ್ ಇದೆ. ಮತ್ತು ಈ ಸರಿ ಲಾರಿಯಲಲ್ಲೂ ಅಷ್ಟೇ ಎಲ್ಲ ಬರ್ಗಂದಿ ಮತ್ತು ಈ ಸರಿ ಅದರಲ್ಲೂ ಎಲ್ಲ ಕಲರ್ಸ್ ಇದೆ. ಇವು ಯಾವ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಇದು ಹಾಕ್ಕೊಂಡ್ಮೇಲೆ ನೀವು ಯಾಕೆ ಬೇಗ ನಿಮಗೆ ವೈಟ್ ಹೇರ್ಸ್ ಬರ್ತಿದೆ ಅಂತ ಅಂದರೆ ಅದರಲ್ಲಿಗೂ ಅದು ಅಷ್ಟೇ. ಪ್ರತಿಯೊಬ್ಬರು ನೀವು ಕಲರ್ ಹಾಕ್ಕೊತಿದ್ದೀರಾ, ಆದರೆ ನಮ್ಗೆ ಬೇಗ ವೈಟ್ ಹೇರ್ಸ್ ಬರ್ತಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಅಲ್ವಾ ಆಲೋಚನೆ ಇರೋದು. ಇದು ಬಂದ್ಬಿಟ್ಟು ಏನು ಗೊತ್ತಾ, ನೀವು ವಾಶ್ ಮಾಡಿದಾಗ ಬಿಸಿನೀರಲ್ಲಿ ವಾಶ್ ಮಾಡಬಾರ್ದು. ನಾವು ಯಾವುದೇ ಏರ್ ಕಲರ್ ಹಾಕ್ಕೊಳ್ಳಿ, ನಿಮಗೆ ಬೇಗ ವೈಟ್ ಹೇರ್ಸ್ ಏನಕ್ಕೆ ಬರ್ತಿದೆ ಅಂದರೆ ಬಿಸಿನೀರಲ್ಲಿ ವಾಶ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಆಗಿರೋ ನೀರಲ್ಲಿ ನೀವು ವಾಶ್ ಮಾಡ್ಕೊಳ್ಳಿ ಏರ್ ಕಲರ್ನ ವಾಶ್ ಮಾಡ್ಕೊಂಬಿಟ್ಟು ಮತ್ತೆ ಏನೇ ಆಗಲಿ ಶಾಂಪೂ ಕಂಡೀಷ್ನರ್ ಏನೇ ಆಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ನಿಮ್ಗೆ ಏನೇ ಕೊಟ್ಟಿದ್ರೂ ಪರವಾಗಿಲ್ಲ, ನೀವು ಶಾಂಪೂ ಕಂಡೀಷ್ನರ್ ಏನೇ ಆಗಲಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಈ ಸರಿ ಏರ್ ಕಲರ್ ಆಗೋದ್ಮೇಲೂ ಮ್ಯಾಮ್ ನನಗೆ ಏರ್ ಕಲರೇ ಬೇಡ ಮ್ಯಾಮ್, ನನಗೆ ನ್ಯಾಚುರಲಾಗಿ ಹೇಳಿ ಅಂತ ಅನ್ನೋರಿಗೆ ಬೇಕಾದ್ರೆ ನಾನು ಹೇಳ್ತೀನಿ. ನಾವು ಪಾರ್ಲರಲ್ಲಿ ಯೂಸ್ ಮಾಡೋ ಅಂಥದ್ದು ನೀವು ಪ್ಯೂರ್ ಏರ್ ಕಲರು. ಮತ್ತು ಈ ಸರಿ ತುಂಬ ಬ್ರ್ಯಾಂಡ್ಸ್ ಇದೆ. ನಾನು ಒಂದೇ ಒಂದು ನಿಮ್ಗೆ ಹೇಳ್ತೀನಿ, ಯಾರು ಗೊತ್ತಾ, ಬರ್ಗಂದಿನೂ ಚೆನ್ನಾಗಿರುತ್ತೆ ಮತ್ತು ಈ ಸರಿ ನಿಪ್ಯೂರು ಚೆನ್ನಾಗಿರುತ್ತೆ. ಈ ಎರಡು ನ್ಯಾಚುರಲ್ ನಿಮ್ಮ ಪೌಡ್ರ್ ಏನಾದರೂ ಬೇಕು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಇವೆರಡು ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ. ಮತ್ತು ಈ ಸರಿ ನಾನು ಇದು ಡೈರೆಕ್ಟಾಗಿ ತೋರಿಸಿದ್ನಲ್ವ ಸ್ಟ್ರೀಕ್ಸು ಮತ್ತು ಈ ಸರಿ ಲಾರಿಯಲ್ ಇದು ಬೇಕು ನಿಮಗೆ ಮ್ಯಾಮ್, ನನಗೆ ಏರ್ ಕಲರ್ ಹೇಳಿ ಅಂದರೂ ಪರವಾಗಿಲ್ಲ, ಏರ್ ಕಲರ್ ಲಿಂಕೇ ಕಳಿಸ್ತೀನಿ. ಇಲ್ಲಾಂದರೆ ಮ್ಯಾಮ್ ನನಗೆ ನ್ಯಾಚುರಲಾಗಿ ಬೇಕು, ನಮಗೆ ನ್ಯಾಚುರಲಾಗಿ ಬ್ಲ್ಯಾಕ್ ಬೇಕು ಅಂದರೆ ಮೆಹಂದಿಯಲ್ಲಿ ಸಮೇತ ನಮಗೆ ಬ್ಲ್ಯಾಕ್ ಬರುತ್ತೆ ಆಯಿತಾ. ಏರ್ ಮೆಹಂದಿ ಎರಡೂ ಒಂದೇ. ನಾನು ಅದು ನಿಮಗೆ ಡೈರೆಕ್ಟಾಗಿ ಲಿಂಕ್ ಶೇರ್ ಮಾಡ್ತೀನಿ. ನಿಮ್ಗೆ ನ್ಯಾಚುರಲಾಗಿ ಬೇಕು ಅಂದರೆ ಹೇರ್ ಪೌಡರ್ ಅಂತ ಲಿಂಕ್ ಅಂತ ಕಮೆಂಟ್ ಮಾಡಿ. ಇಲ್ಲ ಮ್ಯಾಮ್ ನನಗೆ ಈ ಥರ ಸ್ಟ್ರೀಕ್ಸು ಹೇರ್ ಕಲರ್ ಬೇಕು ಅಂದರೆ ಖಂಡಿತವಾಗಿ ಮ್ಯಾಮ್ ನನಗೆ ಸ್ಟ್ರೀಕ್ಸ್ ಲಿಂಕ್ ಕಳಿಸಿ, ಇಲ್ಲಾಂದರೆ ಲಾರಿಯಲ್ ಲಿಂಕ್ ಕಳಿಸಿ ಅಂತ ನನಗೆ ಕಮೆಂಟ್ ಮಾಡಿ. ಎರಡೂ ಎರಡೂ ಚೆನ್ನಾಗಿದೆ, ನಾನು ಯಾವುದೂ ತೆಗ್ದಕ್ಕಾಗಲ್ಲ. ಎರಡೂ ಚೆನ್ನಾಗಿದೆ. ಒಬ್ಬೊಬ್ಬರಿಗೆ ಕ್ರೀಮ್ ಬೇಸ್ ಆಗಲ್ಲ, ಒಬ್ಬೊಬ್ಬರಿಗೆ ಪೌಡರ್ ಬೇಸ್ ಚೆನ್ನಾಗಿ ಅಭ್ಯಾಸ ಆಗಿರುತ್ತೆ. ಖಂಡಿತವಾಗಿ ನಿಮ್ಗೆ ಯಾವ ಥರ ಕಂಫರ್ಟಬಲ್ ಇದ್ದರೆ